ಇದು ಚಿಕ್ಕಬಳ್ಳಾಪುರ ತಾಲೂಕಿನ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಉಪ ನೋಂದಣಾಧಿಕಾರಿ ಕಚೇರಿ. ಈ ಕಚೇರಿಯಲ್ಲಿ ಅಸಲಿ ಸರ್ಕಾರಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗಿಂತ ನಕಲಿ ಸಿಬ್ಬಂದಿಗಳು ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿರುತ್ತೆ. ಯಾವುದೇ ದಾಖಲೆ ಏನೇ ನೋಂದಣಿ ಮಾಡಿಸಬೇಕು ಅಂದರೆ ಕಚೇರಿಯಲ್ಲಿ ಅಸಲಿ ಅಧಿಕಾರಿಗಳಿಗಿಂತ ಅನಧಿಕೃತವಾಗಿ ಅಕ್ರಮವಾಗಿ ಸಾಕಿಕೊಂಡಿರುವ ಕೆಲವರ ಜೊತೆ ಲಂಚ ಕೊಟ್ಟರೆ ಮಾತ್ರ ಮುಂದಿನ ಕೆಲಸ. ಸರ್ಕಾರಿ ಸಿಬ್ಬಂದಿಗಳಂತೆ ಅನಧಿಕೃತ ವ್ಯಕ್ತಿ ಪ್ರೀತಮ್ ಅನ್ನೋರು ಸರ್ಕಾರಿ ಕಡತಗಳ ನಿರ್ವಹಣೆ ಮಾಡ್ತಿದ್ದಾರೆ ಅಂತ ದೇವನಹಳ್ಳಿ ಮೂಲದ ಕೃಷ್ಣಪ್ಪ ಅನಧಿಕೃತ ವ್ಯಕ್ತಿ ಪ್ರೀತಮ್ ಬಂಡವಾಳವನ್ನ ಬಯಲು ಮಾಡಿದ್ರು. ಹಾಗೆ ಡೀಡ್ ರೈಟರ್ ಹೊನ್ನೆನಳ್ಳಿ ಶ್ರೀಧರ್ ಎನ್ನುವ ಮಧ್ಯವರ್ತಿ ನೋಂದಣಾಧಿಕಾರಿ ಕಚೇರಿಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕಚೇರಿ ಒಳಗೆ ಸೇರಿಕೊಂಡು ನೋಂದಣಾಧಿಕಾರಿಗೆ ಬಾಸ್ನಂತೆ ಬಾಸವಾಗಿ ಲಂಚಬಾಕ ಅಧಿಕಾರಿಗಳಿಗೆ ಹೊನ್ನೆನಳ್ಳಿ ಶ್ರೀಧರ್ ಮೂಲಕ ವ್ಯವಹಾರ ನಡೆಸ್ತಾ ಇದ್ರು. ಸಾರ್ವಜನಿಕರಿಂದ ಲಂಚ ಪಡೆಯಲು ನಿಯೋಜನೆಗೊಂಡಿದ್ದಾರೆ ಅಂತ ಸಾರ್ವಜನಿಕರು ಆರೋಪ ಮಾಡಿ ಹೊನ್ನೆನಳ್ಳಿ ಶ್ರೀಧರ್ ಲಂಚ ಪಡೆಯುವ ವಿಡಿಯೋಗಳನ್ನು ಸಾರ್ವಜನಿಕರು ನೀಡಿದ್ರು. ಈ ಕುರಿತು MMTV ವರದಿ ಮಾಡಿತ್ತು. ಇಷ್ಟೆಲ್ಲ ಚಿಕ್ಕಬಳ್ಳಾಪುರ ತಾಲೂಕಿನ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ನಡೀತಾ ಇದ್ರೂ ಏನು ನಡೆದೇ ಇಲ್ಲ ಅನ್ನೋ ರೀತಿ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ. ನೋಂದಣಾಧಿಕಾರಿಯ ಕಚೇರಿಯಲ್ಲಿ ಗುತ್ತಿಗೆ ಆಧಾರಿತನಾಗಿ ಕೆಲಸ ಮಾಡುವ ಹೊನ್ನೆನಳ್ಳಿ ಶ್ರೀಧರ್ ಕಚೇರಿಯಲ್ಲಿ ಸಿಮೆಂಟು ಕಾಂಕ್ರೀಟ್ನಂತೆ ಅಂಟ್ಕೊಂಡಿದ್ದಾರೆ. ಇವರ ಮೇಲಾಧಿಕಾರಿಗಳು ಮಾತ್ರ ಇಲ್ಲೇನೂ ನಡೀತಾ ಇಲ್ಲ, ಎಲ್ಲವೂ ಸರಿಯಾಗಿ ನಡೀತಾ ಇದೆ ಎನ್ನೋ ರೀತಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕುಳಿತಿದ್ದಾರೆ. ಅದಲ್ಲದೆ ನೀವು ಸುದ್ದಿ ಮಾಡಿರುವ ಲಿಂಕ್ ಅನ್ನ ತೆಗೆಸಿ, ಇಲ್ಲದೆ ಇದ್ರೆ ನಿನಗೆ 15,000 ಹಣ ಕೊಟ್ಟಿರೋ ವಿಡಿಯೋ ಇದೆ, ಅದನ್ನು ಹರಿಬಿಡುವೆ ಅಂತ ಸುಳ್ಳಿನ ಧಮಕಿಯ ಮೆಸೇಜ್ ಹಾಕ್ತಾ ಇದ್ದಾರೆ. ಇವೆಲ್ಲವೂ ಸಚಿವ MC ಸುಧಾಕರ್ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ಅವರ ಗಮನಕ್ಕೆ MMTV ತಂದಿದೆ. ಸಬ್ ರಿಜಿಸ್ಟ್ರಾರ್ ಆಫೀಸು ಬಗ್ಗೆ ನೀನು ಎಷ್ಟು ವಯಸ್ಸು ನಿನಗೆ? ನೀನು ಹುಟ್ಟೋಕ್ಕೆ ಮುಂಚಿತವಾಗಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಕಂತೆಗಳು ಚೀಲದಲ್ಲಿ ಹಾಕಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಕಿಟಕಿಯಿಂದ ಬಾತ್ರೂಮಲ್ಲಿ ಅಲ್ಲಿ ಇಲ್ಲಿ ಬಿಸಾಡೋವಂಥ ಕಾಲ ಇತ್ತು. ನಂತರ ಏನೋ ಮಾರ್ಗಸೂಚಿ ಬೆಲೆ ಗೈಡೆನ್ಸ್ ವ್ಯಾಲ್ಯೂ ಫಿಕ್ಸ್ ಆದಮೇಲೆ ಒಂದು ರೀತಿಯಲ್ಲಿ ಈ ಏನೋ ಅಂಡರ್ ವ್ಯಾಲ್ಯೂಯೇಷನ್ನು ಮತ್ತೊಂದು ಇವೆಲ್ಲದಕ್ಕೂ ಕಡಿವಾಣ ಆಯಿತು. ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರಕ್ಕೆ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಕಡಿವಾಣ ಆಗ್ತಕ್ಕಂಥ ಪ್ರಯತ್ನ ಆಯಿತು. ಆದರೂ ಇವತ್ತು ಭಾಳಷ್ಟು ಸುಧಾರಣೆ ಮಾಡುವಂಥ ಪ್ರಯತ್ನಗಳು ಆಗ್ತಾಯಿದ್ದಾವೆ. ಆದರೂ ಕೆಲವರು ನಿಮಗೆ ಗೊತ್ತಿದೆ, ಈಗ ನಮ್ಮ 11 ಸ್ಕೆಚ್ ಇಲ್ದಿರ ಮತ್ತು ಸ್ವತ್ತು ಇಲ್ದಿರ ಇವೆಲ್ಲ ಕೆಲವೆಲ್ಲ ರಿಜಿಸ್ಟರ್ ಮಾಡುವಂಥದ್ದು ಇವೆಲ್ಲ ಮಾಡಿ ಸ್ವಲ್ಪ ತಂತ್ರಜ್ಞಾನ ಬಳಸ್ಕೊಂಡು ಇವತ್ತು ಎಲ್ಲಿ ಬೇಕಾದ್ರೆ ರಿಜಿಸ್ಟರ್ ಮಾಡ್ಬೋದು ಮತ್ತೊಂದಂತ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಕೆಲವರು ದುರುಪಯೋಗ ಮಾಡುವಂಥ ಪ್ರಯತ್ನ ಆಗ್ತಾಯಿತ್ತು. ಅದನ್ನೆಲ್ಲ ಸುಧಾರಣೆ ಮಾಡುವಂಥ ಪ್ರಯತ್ನ ಆಗ್ತಾಯಿದೆ. ಕಾವೇರಿ ತಂತ್ರಾಂಶ ಕೂಡ ತಂದಿದ್ದಾರೆ. ಆದರೂ ಇವತ್ತು ಏನಾಗಿದೆ, ಅಧಿಕಾರಿಗಳು ಕೆಲವರಿಗೆ ಅದು ಒಂದು ಅಭ್ಯಾಸ ಭವಿಷ್ಯ ಅವರಿನ್ನ ಬಿಟ್ಟಿಲ್ಲ. ಅವರು ಈ ರೀತಿಯಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥವರನ್ನು ಇವತ್ತು ಲೋಕಾಯುಕ್ತ ಸಂಸ್ಥೆಯವರು ಮತ್ತೊಬ್ಬರು ಇವರೆಲ್ಲರೂ ದಾಳಿ ಮಾಡುತ್ತಾ ಇದ್ದರೂ ಕೂಡ ಬಹುಶಃ ಇದು ಎಲ್ಲಿ ಯಾವತ್ತೂ ಇದು ವ್ಯವಸ್ಥೆ ಬದಲಾಗುತ್ತೆ ಅಂತಕ್ಕಂಥದ್ದಕ್ಕೆ ನನಗಂತೂ ಏನು ಹೇಳಲಿಕ್ಕೆ ಕಷ್ಟ ಆಗ್ತಾಯಿದೆ. ಯಾಕಂದರೆ ಭ್ರಷ್ಟಾಚಾರ ನಿಗ್ರಹ ಮಾಡ್ತಕ್ಕಂಥ ಸಂಸ್ಥೆಗಳು ದಾಳಿ ಮಾಡಿದ್ರೂ ಕೂಡ ಒಂದು ರೀತಿ ಭಯ ಇಲ್ದಿರ ಇವತ್ತು ವ್ಯವಸ್ಥೆ ನಡೀತಾ ಇದೆ. ಎಲ್ಲೋ ಒಂದು ಕಡೆ ಹೆಚ್ಚು ಮಾತಾಡೋಕ್ಕೆ ಹೋದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಜನರು ಮತ ಚಲಾಯಿಸುವಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಬದಲಾವಣೆ ಆದಾಗ ಇವೆಲ್ಲದಕ್ಕೂ ಇತಿಶ್ರೀ ಆಡುವಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಔಟರ್ಸು ಅಂತ ಕೇಳಲ್ಪಡ್ತು. ಇಮಿಡಿಯೇಟಾಗಿ ಔಟರ್ಸಿಂದ ಕ್ರಮ ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿಸೋ ಪ್ರಯತ್ನ ಪಡ್ತೀವಿ. ಔಟರ್ಸು ಅಂತ ಕೇಳಲ್ಪಡ್ತು. ಇಮಿಡಿಯೇಟಾಗಿ ಔಟರ್ಸಿಂದ ಕ್ರಮ ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿಸೋ ಪ್ರಯತ್ನ ಪಡ್ತೀವಿ. ಔಟರ್ಸು ಅಂತ ಕೇಳಲ್ಪಡ್ತು. ಇಮಿಡಿಯೇಟಾಗಿ ಔಟರ್ಸಿಂದ ಕ್ರಮ ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿಸೋ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸರ್.
ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರದ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನಾವೇ ಬಾಸು ಅಂತ ಮಧ್ಯವರ್ತಿಗಳು ನಕಲಿ ಸಿಬ್ಬಂದಿಗಳು ಮೆರೀತಾ ಇದ್ದಾರೆ. ಜೊತೆಯಲ್ಲಿ ಕಚೇರಿಯಲ್ಲಿ ಲಂಚಾವತಾರದ ಕಾರುಬಾರು ಜೋರಾಗಿದ್ದು ಇದರಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ತಾ ಇದ್ರು. ಮೇಲಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಕಣ್ಮುಚ್ಚಿ ಕುಳಿತುಕೊಂಡಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.